ಕಾಪು ಪುರಸಭೆಯ ಪ್ರಥಮ ಅವಧಿಯ ಮುಂದಿನ 11 ತಿಂಗಳಿಗೆ ಅಧ್ಯಕ್ಷೆಯಾಗಿ ಮೋಹಿನಿ ಶೆಟ್ಟಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಧನ್ಯವಾದಗಳು. ಇದು ನನ್ನ ಪಾಲಿಗೆ ಗೌರವ ಮಾತ್ರವಲ್ಲ, ಜವಾಬ್ದಾರಿಯೂ ಆಗಿದೆ. ನಮ್ಮ ಸ್ವಚ್ಛತೆ, ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಇದು ನನ್ನ ಮೂಲ ಉದ್ದೇಶವಾಗಿದೆ. ಹಾಗೆ ಸಾರ್ವಜನಿಕರ ಕಚೇರಿಯಲ್ಲಿ ಆಗುವ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಮಾಡಿಕೊಡ್ತೇನೆ. ಅವರ ಕೆಲಸ ಎಲ್ಲ ವರ್ಕ್ ಮಾಡಿ ಅವರನ್ನು ಕರೆದು ಅವರೊಟ್ಟಿಗೆ ಇದ್ದು ಅವರ ಒಟ್ಟಿಗೆ ನಾನು ಹೋಗಿ ಎಲ್ಲ ಸಮಸ್ಯೆಗಳು ಆದಷ್ಟು ಪರಿಹಾರ ಮಾಡ್ತೇನೆ. ಈಗ ನೀರಿನದ್ದು ಭಾರಿ ಇಂಪಾರ್ಟೆಂಟ್ ಇದೆ, ಅದಕ್ಕೆ ನಾನು ತುಂಬಾ ಸಹಕರಿಸ್ತೇನೆ, ನೋಡ್ತೇನೆ, ಎಲ್ಲ ಸರಿ ಮಾಡುವಷ್ಟು ಪ್ರಯತ್ನ ಮಾಡ್ತೇನೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಅಧ್ಯಕ್ಷರಾಗಿ ಮೋಹಿನಿ ಶೆಟ್ಟಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಸವಿತಾ ಶಿವಾನಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಬ್ಬರು ಮಹಿಳೆಯರ ಕೈಗೆ ಕಾಪು ಪುರಸಭೆಯ ಅಧಿಕಾರದ ಸೂತ್ರ ಅವಕಾಶಗಳು ಸಿಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬಹಳ ಚಂದದ ಒಂದು ಕಾರ್ಯಕ್ರಮ. ಸಾಮಾನ್ಯ ಜನರ ನೋವು ನಲಿವುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಕುಡಿಲಿಕ್ಕೆ ನೀರಿಲ್ದಿದ್ದವರಿಗೆ, ನಡೀಲಿಕ್ಕೆ ದಾರಿ ಇಲ್ದಿದ್ದವರಿಗೆ, ಸಂಕಷ್ಟ ಪಡುವವರಿಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸಾಲದಕ್ಕೆ ಈ ಕ್ಷೇತ್ರದಲ್ಲಿ ಎಲ್ಲ ಜನರ ಒಡನಾಡಿಯಾಗಿದ್ದು ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯ ರಾಜಕಾರಣ ಮಾಡಬಲ್ಲಂತ ಸುರೇಶ್ ಶೆಟ್ಟರು ಶಾಸಕರಾಗಿ ನಮ್ಮ ಜೊತೆ ಇದ್ದಾರೆ. ಚುನಾವಣೆ ಮುಗಿದ ನಂತರ ಯಾವುದೇ ಕಾರಣಕ್ಕೆ ನಡೆಯುವ ಕಾರ್ಯಕಲಾಪಗಳಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರನ್ನು ಒಟ್ಟಾಗಿ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಮೇಲಿದ್ರೆ ಶಾಸಕರ ಮೇಲಿದೆ, ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ಮೇಲಿದೆ, ಸ್ಥಾಯಿ ಸಮಿತಿ ಅಧ್ಯಕ್ಷರ ಮೇಲಿದೆ, ಎಂಪಿ ಆದಂತ ನಮ್ಮ ಮೇಲೂ ಇದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಸಭೆ ನಡೆಯುವಾಗ ನಾವು ಪಾರದರ್ಶಕವಾಗಿದ್ದು ಯಾವುದೇ ಗೊಂದಲಗಳಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮುನ್ನಡೆಯಬೇಕಾದಂತಹ ಜವಾಬ್ದಾರಿಯ ನಡುವೆ ಮೋಹಿನಿ ಶೆಟ್ಟಿ ಅವರು ಮತ್ತು ಅವರ ತಂಡ ಯಶಸ್ವಿಯಾಗಲಿ ಅನ್ನೋದು ನನ್ನ ಹಾರೈಕೆ. ಬರುವ 2 ವರ್ಷ ಕಾಲಾವಧಿ ಇದೆ. ಅದರಲ್ಲಿ ಬಹುಶಃ ನಾವು ಜನರಿಗೆ ನಮ್ಮನ್ನು ಸಮರ್ಪಣೆ ಮಾಡ್ತೀವಿ. ಅಧಿಕಾರ ಭಗವಂತ ಕೊಟ್ಟಾಗ ನಾವು ಅದನ್ನು ಈ ಲೋಕಕ್ಕೆ, ಈ ಜನರಿಗೆ ಸಮರ್ಪಣೆ ಮಾಡ್ತೀವಿ. ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇದು ಬಹುಶಃ ಪುರಸಭೆ ಅಂತ ಹೇಳಿದ್ರೆ ಇದನ್ನು ಹೂವಿನ ಹಾಸಿಗೆ ಅಲ್ಲ, ಆದ್ರೆ ಅಲ್ಲಿ ಒಂದಷ್ಟು ನೋವು, ಹತಾಶೆ, ಕಷ್ಟ, ನಷ್ಟ ಎಲ್ಲ ಇರುವಂತದ್ದು. ಅದೆಲ್ಲ ದಾಟಿ ನಾವು ಬೆಳಿಬೇಕು. ಈಗಾಗಲೇ ಜನ ಸಹಾಯ ಸೇವೆ ಮಾಡ್ತಾ ಒಂದಷ್ಟು ಆ ಒಂದು ಸಮಾಧಾನವನ್ನು ಬದುಕಲ್ಲಿ ಕಂಡುಕೊಂಡು ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಬರ್ಕೊಳ್ತಾ ಮತ್ತೆ ಇಲ್ಲಿ ಏನಾಗ್ತದೆ, ಕೊನೆಗೆ ನಾವು ಏನಂತಂದ್ರೆ ಒಬ್ಬ ಕಟ್ಟಕಾಯಿ ಜನರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕು. ಹಾಗೆ ಅವರ ದಲಿತರಲ್ಲಿ ಬಲಿಯಾಗುವಂತ ಕೆಲಸವನ್ನ ನಾವು ಪ್ರಜಾಪ್ರಭುತ್ವ ಇದ್ದು, ದಟ್ ಇಸ್ ಬ್ಯೂಟಿ ಆಫ್ ಡೆಮೋಕ್ರಸಿ. ಇದು ಬ್ರಾಹ್ಮಣ ಸಾಮ್ರಾಜ್ಯ. ಮೊನ್ನೆವರೆಗೆ ನಮ್ಮ ಹರಿಣಾಕ್ಷಿ ಮತ್ತು ಸರಿತಾ, ಈಗ ಇವತ್ತಿಂದ ಮೈನಕ್ಕ ಮತ್ತು ನಮ್ಮ ಸರಿತಾ ಶಿವಾನಂದ ಅಂದ್ರೆ ಬಹುಶಃ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಸೊಬಗು ಅಂತ ಹೇಳಿ ಇದೆ. ಈ ಒಂದು ಪುರಸಭೆಗೆ ಏನು ಅನುದಾನ ತರಬೇಕಾದ್ರೆ ಯಾವುದೇ ಮೂಲದಿಂದ ಸರ್ಕಾರ ಯಾವುದೇ ಕಾಂಗ್ರೆಸ್ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇದ್ರೂ ಕೂಡ ನಮ್ಮ ಪುರಸಭೆಗೆ ಬೇಕಾದ ಅನುದಾನ ತಂದ್ರೆ ಇನ್ನಷ್ಟು ಅಭಿವೃದ್ಧಿ ಕಾಮಗಾರಿ ಮಾಡ್ಬೇಕಾಗಿತ್ತು. ನಾನು ಇಲ್ಲಿ ಶಾಸಕನಾಗಿದ್ದಾಗ ಇಲ್ಲಿ ಮೆಸ್ಕಾಂನವರಿಗೂ ನಾವು ಜಾಗವನ್ನು ಮೀಸಲಾತಿರ್ತೀವಿ, ಅವ್ರಿಗೆ ಫಂಡ್ ಕೂಡ ಇದೆ. ಆ ಒಂದು ಕಚೇರಿ ಕೂಡ ಇಲ್ಲೇ ಆಗ್ಬೇಕು, ಅವ್ರಿಗೆ ಬಾಡಿಗೆ ಕಟ್ಟೋದ್ರಿಂದ. ಹಾಗೆ ಬೇರೆ ಕೆಲವು ಹಾಸ್ಟೆಲ್ ಇದೆ, ಅಗ್ರಿಕಲ್ಚರ್ ಕಚೇರಿ ಇದೆ, ಬೇರೆ ಬೇರೆ ಕಚೇರಿ ಜೋಡಿಸ್ಕೊಂಡಿದೆ. ಹತ್ತಿರ ಇದರಲ್ಲಿ ಟೆಲಿಫೋನ್ ಕಚೇರಿ ಇದೆ, ಈ ತರ. ಆದ್ರೆ ನಮ್ಮ ಪುರಸಭೆಗೆ ಅದರದೇ ಒಂದು ಕಾರ್ಯಕ್ಷೇತ್ರ ವ್ಯಾಪ್ತಿ ಇದೆ, ಅದನ್ನು ಒಳ್ಳೆ ಇರ್ತದೆ. ಯಾಕಂದ್ರೆ ನಮ್ಗೆ ಇಲ್ಲಿ 3 ಪಂಚಾಯತ್